ನೀವು ಇವಾಗಲೂ ಹೊಸ ಬೆಳಕು ಕತೆ ಗೊತ್ತು ತಾನೆ? ಈಗ ಹಾಕಿ ತೋರಿಸ್ತೀನಿ ನಿಮ್ಗೆ. 2 ಅವರ್ ಕೊಡ್ತೀರಾ ನೀವು? ಖಂಡಿತ ಕೊಡ್ತೀವಿ. ಹೌದು, ಅಂದರೆ ನಿಮಗೆ ನೋಡ್ಬೇಕು ಅನ್ಸುತ್ತೆ ಅದು ಹಂಗಿದೆ? ಡೆಫಿನೆಟ್ಲಿ ಅನ್ಸುತ್ತೆ. 100 ಸತಿ ಅಲ್ಲ 200 ಸತಿ ಬೇಕಾದ್ರೆ ನೋಡ್ತೀರಾ. ಅದರಲ್ಲಿ ಒಂದು ಸೀನ್ ಇತ್ತು, ಲೈಕ್ ಏನೋ ಎಲ್ಲೋಗಿದ್ದೆ ನೀನು ಅಂತ ರಾಜ್ಕುಮಾರ್ ಸರ್ ಕೇಳ್ತಾರೆ. ಸುಮ್ಮನೆ ಅದನ್ನು ವಾಪಸ್ ಹೇಳೋದಕ್ಕೂ ಬರ್ತಾ ಇಲ್ಲ ನಮಗೆ. ನಮ್ಮ ವೇ ಬೇರೆ, ನಮ್ಮ ಆ್ಯಕ್ಟಿಂಗ್ ಸ್ಟೈಲೇ ಚೇಂಜ್ ಆಗೋಗ್ಬಿಟ್ಟಿದೆ. ಈಗ ಒಂದು 10-15 ವರ್ಷದಲ್ಲಿ ಚೇಂಜ್ ಆಗಿದೆ. ಅವ್ರದ್ದು ಏನು ಸ್ಕಿಲ್ಲು ಗುರುವುದು, ಹೇಗೆ ಸಾಧ್ಯ ಅದೆಲ್ಲ ಅಂತ. ಸೊ ಅಂದರೆ ಇಷ್ಟು ಚೆನ್ನಾಗಿರೋ ಇಂಡಸ್ಟ್ರಿನ ನಾವು ಬರ್ತಾ ಇಂಡಸ್ಟ್ರಿ ಅಂತಲ್ಲ, ಇನ್ಕ್ಲೂಡಿಂಗ್ ತರಕಾರಿ ಮಾರೋರು ಅಷ್ಟೇ, ಅಥವಾ ಅಲ್ಲೂ ಔಷಧಿ ಹೊಡೆದು ಬೆಳೀತಾ ಇದ್ವಿ, ಜನಸಂಖ್ಯೆ ಜಾಸ್ತಿ ಆಯಿತು ಅಂತ. ಇಲ್ಲೂ ಟ್ರಾಫಿಕ್ ಜಾಮ್ ಆಗಿದೆ ಅಂತಲೇ ನಾನು ಸರ್ಗೆ ಹೇಳಿದ್ದು. ಸರ್ ಟ್ರಾಫಿಕ್ ಜಾಮ್ ಆಗಿದೆ, ಆ ಜಾಮಲ್ಲಿ ಎಷ್ಟೊಂದು ಜನ ಬೇರೆಯವ್ರು ಕಾಣಿಸ್ತಾ ಇದ್ದಾರೆ, ನಾನು ನಿಮಗೆ ಕಾಣಿಸ್ತಾ ಇಲ್ಲ ಸರ್, ನಮ್ಮಂಥವ್ರು ಕಾಣಿಸ್ತಿಲ್ಲ ಸರ್ ನಿಮಗೆ ಅಂತ. ಇನ್ ಡೆಪ್ತ್ ಲೇಯರ್. ಹೌದು. ಆಮೇಲೆ ಅವ್ರು ಹಿಂಜರಿಕೆ ಆಗಬಾರ್ದಲ್ವಾ. ಅಕಸ್ಮಾತ್ ಅವ್ರೇನಾದರೂ ಅವ್ರಿಗೆ ಹಿಂಗೆ ರಿಯಲ್ ಎಸ್ಟೇಟಿಗೆ ದುಡ್ಡು ಹಾಕಿದ್ರೆ, ಯಾವುದೋ ತರಕಾರಿ ಅಂಗಡಿಗೆ ದುಡ್ಡು ಹಾಕಿದ್ರೆ, ಇಲ್ಲ ಎಲ್ಲೋ ಒಂದು ಕಡೆ ಬೇರೆ ಕಡೆ ಬಿಸ್ನೆಸ್ ಮಾಡಿದ್ರೆ ಹಿಂಗೆ ದುಡ್ಡು ಬರುತ್ತೆ. ಅದು ಕಷ್ಟನೇ, ಬಟ್ ಹೇಳಿದ್ದು ಬರಬಹುದು. ಬೇರೆ ಮಾಧ್ಯಮನೂ ಅವ್ರು ಹುಡ್ಕೋಬೋದು. ಇಲ್ಲೇ ಯಾಕೆ ಹುಡುಕಿದ್ದಾರೆ? ಅಕಸ್ಮಾತ್ ಇರೋ ಒಂದು 4-5 ಜನ ಪ್ರೊಡ್ಯೂಸರ್ಸ್, ದೊಡ್ಡ ಪ್ರೊಡ್ಯೂಸರ್ಸ್ ಹೇಳಿದ್ದಂದರೆ ಕೋಟಿಗಟ್ಟಲೆ ಮಾತಾಡಿದ್ರು ಓಕೆ ಅಂತ ಸ್ಟ್ಯಾಂಡ್ ತೊಗೊಳ್ಳೋ ಅಂಥ ಪ್ರೊಡ್ಯೂಸರ್ಸ್ ಒಂದು 4-5 ಜನ ಇದ್ದಾರೆ ಅಷ್ಟೇ. ಆ 4-5 ಜನನೂ ಹಿಂಜರಿದ್ಬಿಟ್ರೆ ಎಲ್ಲಿ ಹೋಗೋದು? ನಾ ಹೇಳ್ದಂಗೆ ಲೈಕ್ KGF ಅಂತ ಸಿನಿಮಾದಲ್ಲಿ ನಾನು ಇರಬೇಕು ಅಂತ ಅಂದ್ಕೊಂಡಿದ್ದೀನಿ. ಸರಿ, ನಾನು ಇರೋಕ್ಕಾಗಿಲ್ಲ ಅಂದರೂ ಅಟ್ಲೀಸ್ಟ್ ಅಭಿನಾದರೂ ಇರ್ತಾನ, ಅಟ್ಲೀಸ್ಟ್ ತಾರುಷ್ ಆದರೂ ಇರ್ತಾನ. ಅವನಿಗೂ ಸಿಗದೆ ಇದ್ರೆ ನನಗೂ ಸಿಗದೆ ಇದ್ರೆ, ಹುಟ್ಟಿಸಿದ ದೇವರು ನಮಗೆ ಊಟ ಹುಟ್ಟಿಸ್ಕೊಳ್ಳೋಕ್ಕೆ ಇದೇ ದಾರಿ ಆಗಬೇಕು ಅಂತ ಇಲ್ಲ, ಪ್ರೂವ್ ಮಾಡ್ಕೊಳ್ಳೋಕೆ ಇದೇ ದಾರಿ ಬೇಕೇ ಬೇಕು. ಆಮೇಲೆ ನೀವು ಆಗಲೇ ವಿಷ್ಣು ಸರ್ ಅಂದಾಗ ಯಾಮಿನಿ ಅಂತ ಒಂದು ಸಾಂಗ್ ಅಲ್ಲ, ಅದ್ರ ಬದಲು ಸುಮ್ಮನೆ ಸುಷ್ಮಿತಾ ಯಾರಮ್ಮ ನೀನು ಸುಷ್ಮಿತಾ. ಇಲ್ಲ, ನಾನು ತುಂಬ ಎಮೋಷ್ನಲಿ ಕನೆಕ್ಟೆಡ್, ನನಗೆ ಗೊತ್ತೇ. ನಾನು ನಿಮ್ಮ ಮುಖದಲ್ಲಿ ಒಂದು ಸಣ್ಣ ನಗು ತರ್ಸೋಕ್ಕೆ ಲೈನ್ ಚೇಂಜ್ ಮಾಡಿದೆ ವಿಷ್ಣು ಸರ್ ಅಂದಾಗ. ಇಲ್ಲ, ನಾನು ಸಿಕ್ಕಾಪಡೆ ಇಷ್ಟಪಡ್ತೀನಿ ರಾಜ್ಕುಮಾರ್ ಸರು, ಶಂಕರ್ ನಾಗ್ ಸರ್ದು ಒಂದು ವಿಡಿಯೋ ಬಂತು, AI ಬಂತು. ಅವಾಗ ನಾನು ಲಿಟ್ರೇ ಎತ್ತಿದ್ದೀನಿ, ಶಿಟ್ ಹೌದಾ ಅಂತ. ಏನಕ್ಕೆ ಅಂದರೆ ನಾನು ಆವಾಗಲೇ ಹೇಳಿದ್ನಲ್ಲ ಮಗ, ಅವ್ರೇನಾದರೂ ವಾಪಸ್ ಬಂದು ಹಿಂಗಿದೆ ನಮ್ಮ ಬೆಂಗಳೂರು ತೋರಿಸು ಮಗ ಅಂತ ಒಂದು ಆಟೋದಲ್ಲಿ ಕೂತ್ಕೋತಾರೆ, AI ಇದು ಆಯಿತಾ ಸರ್ ನೋಡಿ, ಪರವಾಗಿಲ್ಲ ಕಣೋ, ನನ್ನ ಕನಸಿನ ಮೆಟ್ರೋ ಓಡ್ತಾ ಇದೆ, ಚೆನ್ನಾಗಿದೆ ಕಣೋ ಅಂತ ಹೇಳಿದಾಗ, ಸರ್ ಆದರೆ ಏನು ಸರ್ ಪ್ರಯೋಜನ, ನಿಮ್ಮ ಹೆಸರೇ ಇಟ್ಟಿಲ್ಲ ಅಂತ ಹೇಳ್ಬಿಡ್ತಾರೆ. ಹೌದಲ್ವಾ, ಶೆಟ್ ಅನ್ಸುತ್ತೆ. ಆಮೇಲೆ ಕೆಂಪೇಗೌಡರು ಬರ್ತಾರೆ, ನಾನು ಕಟ್ಸಿದ ಕೆರೆಯಲ್ಲಿ ಸರ್ ಮೆಜೆಸ್ಟಿಕ್ ಆಗಿದೆ ಸರ್, ಮತ್ತು ನಾನಿಲ್ಲಿ ಬೇರೇನೋ ವ್ಯವಸಾಯ ಮಾಡೋದಕ್ಕೆ ಅಂತ ಜಾಗ ಬಿಟ್ಟಿದ್ನಲ್ಲ, ಇಲ್ಲೊಂದು ಕೋಟೆ ಕಟ್ಟಿದ್ನಲ್ಲ ಸರ್, ಅದು ಯಾವುದೂ ಇಲ್ಲ, ಎಲ್ಲ ಮಲ್ಟಿಪ್ಲೆಕ್ಸಲ್ಲಿ ಬಿಲ್ಡಿಂಗ್ಸ್ ಆಗಿದೆ ಸರ್ ಅಂತ ಹೇಳಿದಾಗ, ಹೌದಾ ಸರಿ ಆಯಿತು, ನಾನು ಬಂದಿದ್ದ ದಾರಿಗೆ ಸುತ್ತ ಎಲ್ಲ ಅಂದ್ಕೊಂಡು ನಾನು ವಾಪಸ್ ಹೋಗ್ತೀನಿ ಅಂತ ಹೇಳಿ ಅವ್ರು ಆಟೋ ಹತ್ಕೊಂಡು ವಾಪಸ್ ಹೋಗ್ತಾರೆ. ಈ ಥರದ್ದು AI ಮಾಡಿದಾಗ ಸತ್ಯ ಅಲ್ವಾ ಅನಿಸುತ್ತೆ. ಅವ್ರೇನಾದರೂ ಅವ್ರು ಕಟ್ಟಿದಂಥ ಊರುಗಳು, ಅವ್ರು ಕಟ್ಟಿದಂಥ ಕನಸುಗಳನ್ನ ನಾವು ನನಸು ಮಾಡೋಕ್ಕಾಗದೇ ಇದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ಹಾಳಂತೂ ಮಾಡೋದು ಬೇಡ. ಒಳ್ಳೆ ಸಿನಿಮಾ ಕೊಡೋಣ, ಎಲ್ರಿಗೂ ಎಂಟರ್ಟೈನ್ ಮಾಡೋಣ. ಅದ್ರ ಬಗ್ಗೆ ಕೆಟ್ಟ ಅಭಿಪ್ರಾಯ ಬರದೇ ಇರೋ ಥರ, ಅಥವಾ ಇನ್ನು ಮುಂದಕ್ಕೆ ಯಾರಾದರೂ ಇಂಥ ಯುವಕರೇ ಹೀರೋ ಆಗಬೇಕು, ಅಥವಾ ಅವರೇ ಸಖತ್ತಾಗಿ ಬರೀತಾರೆ, ಸಖತ್ತಾಗಿ ಡೈರೆಕ್ಟ್ ಮಾಡ್ತಾರೆ, ಪ್ರೊಡ್ಯೂಸ್ ಮಾಡ್ತಾರೆ ಅಂದರೆ ಬರಬೇಕು. ಅವ್ರಿಗೆ ಹಿಂಜರಿಕೆ ಆಗಬಾರ್ದು, ಬೇಜಾರಾಗಬಾರ್ದು, ಬೇಡಪ್ಪ ಯಾಕೆ ಸುಮ್ಮನೆ ನೀವೆಲ್ಲ ಅಂತ ಅನ್ನಿಸ್ಬಾರ್ದು ಅನ್ನೋ ಕಾರಣಕ್ಕೆ ಐ ಕ್ವೆಶ್ಚನ್ ಹಿಮ್, ಸರ್ ನೀವು ಹಂಗೆ ಮಾಡಬೇಡಿ ಪ್ಲೀಸ್, ಮಾಡಿ ಸರ್ ಸಿನಿಮಾ, ಚಿಕ್ಕದಾಗಲಿ ದೊಡ್ಡದಾಗಲಿ ಅಂತ ಒಂದು. ಅದಕ್ಕೆ ಒಂಥರ ತುಂಬ ಎಕ್ಸ್ಟ್ರೀಮ್ ಲೆವೆಲ್ನ ಹೈಟು, ಪರ್ಸ್ನಾಲಿಟಿ ಚೆನ್ನಾಗಿದೆ ತಾರುಷ್ಗೆ, ತುಂಬ ಚೆನ್ನಾಗಿ ಆಗಬೇಕು. ಮೇಲಾಗಿ ಈ ಒಂದು ಇಂಟರ್ವ್ಯೂ ಬರೀ ಜಾಲಿ ಇಂಟರ್ವ್ಯೂಗೆ ಆಗದೇ ಎಲ್ಲವನ್ನು ಕ್ರೋಢೀಕರಿಸಿ ಆಗಬೇಕು ಅನ್ನೋ ಕಾರಣಕ್ಕೆ ಎಲ್ಲವನ್ನೂ ನಾವು ಅಟ್ಯಾಚ್ ಮಾಡ್ತಾ ಹೋದ್ವಿ. ಬರೀ ಜಾಲಿ ಅಂತಂದಾಗ ಒಂದಷ್ಟು ವಿಷಯಗಳು ಮಿಸ್ ಆಗಿ ಹೋಗ್ತವೆ, 10-15 ನಿಮಿಷಕ್ಕೆ ಮುಗಿದೋಗುತ್ತೆ. ಬಟ್ ಇಂಡಸ್ಟ್ರಿ ಕನೆಕ್ಟಿವಿಟಿ ಅಂತಂದರೆ ಒಂದು ಒಳ್ಳೆ ಡಾಕ್ಯುಮೆಂಟ್ ಆದಾಗ ಈ ಒಂದು ಸಂದರ್ಶನ ತುಂಬ ವರ್ಷ ಬಾಳುತ್ತೆ ಅಂತ ಒಂದು ನಂಬಿಕೆ ಅಷ್ಟೇ. ಓವರಾಲ್ ಫುಟೇಜ್ ನೋಡಿದಾಗ ಸೆನ್ಸಾರ್ ಅದೆಲ್ಲ ಆದಾಗ ಹೆಂಗಿತ್ತು ಅಂದರೆ ಆ ಎಕ್ಸ್ಪೀರಿಯನ್ಸ್? ಎಸ್ ಸರ್, ಅಂದರೆ ಸೆನ್ಸರ್ ಆಯಿತಾ? ಇಲ್ಲ, ಅದರದ್ದೇ ಒಂದು ಸ್ವಲ್ಪ ಚರ್ಚೆಗಳು ನಡೀತಾ ಇದೆ. ಒಳ್ಳೆ ಸರ್ಟಿಫೈಡ್ ಆಗುತ್ತೆ, ಡೋಂಟ್ ವರಿ, ಬಿ ಸ್ಟ್ರಾಂಗ್, ಬಿ ಹೆಲ್ದಿ. ಎಸ್ ಸರ್, ಒಂದಷ್ಟು ಕಟ್ಸ್ ಮಿಟ್ಸ್ ಕೊಡ್ತಾರೆ, ಇರಲಿ, ಹಾಂ, ನೋ ಇಶ್ಯೂಸ್. As a writer, as a director, you have a capacity to take all the good and bad things. ತುಂಬ ಚೆನ್ನಾಗಾಗುತ್ತೆ ನಿಮ್ಮದು ಜರ್ನಿ. ನೆಕ್ಸ್ಟು ಇದರ ನಂತರ ಅದೇ 1-2 ಸಿನಿಮಾ ಮಾತುಕತೆಯಲ್ಲಿ ಇದೆ ಸರ್. ಸೊ ಆ್ಯಕ್ಚುಲಿ 31ಕ್ಕೆ ನಾನು 2 ಸಿನಿಮಾ ರಿಲೀಸ್ ಇದೆ. ಹೌದು, ಇನ್ನೊಂದು ಯಾವುದು? ಇನ್ನೊಂದು ತದ್ವಿರುದ್ಧ ಅಂತ. ತದ್ವಿರುದ್ಧ, ಇನ್ನೊಂದು ಸ್ವೀಟ್ ಬಾಕ್ಸ್ ಎಲ್ಲಮ್ಮ. ಫುಲ್ ನೀನೇ ತಗೋ ಮಗ, ಕಂಗ್ರ್ಯಾಚುಲೇಷನ್. ಕಂಗ್ರ್ಯಾಚುಲೇಷನ್ಸ್ ಬ್ರದರ್. ಮಾಡ್ಕೊಂಬಿಡಿ. ಅಲ್ಲ, ನನಗೆ
ಆಶೀರ್ವಾದ ಇರಲಿ. ಓಕೆ, ತದ್ವಿರುದ್ಧ. ಹಾಂ, ತದ್ವಿರುದ್ಧ ಅಂತ. ಅದರಲ್ಲೂ ಒಳ್ಳೊಳ್ಳೆ ಆರ್ಟಿಸ್ಟ್ ಇದ್ದಾರೆ, ಅಂದರೆ ಸುಚನ ಪ್ರಸಾದ್ ಸರ್, ಆಮೇಲೆ ಯಾರದು ಅಲ್ಲ, ತದ್ವಿರುದ್ಧಕ್ಕೆ ದುಡ್ಡು ಉಳಿಸ್ಬಿಟ್ರಿ, ಪ್ರಮೋಷನ್ ಅಲ್ಲಿ ಇಲ್ಲೇ ಮಾಡ್ಬಿಟ್ರು. ಸೋ ಸ್ವೀಟ್. ಅದೇ ಅದು ನಾಳೆಯಿಂದ ಅಲ್ಲಿ ಆಗ್ಲಿ ಆಗ್ಲಿ, ಒಳ್ಳೇದಾಗಲಪ್ಪ, ಒಳ್ಳೇದಾಗಲಿ. ಅಂದ್ರೆ ಅದೇ ಸರ್, ಅಂದ್ರೆ ಖುಷಿ ಆಗುತ್ತೆ. ಯಾಕೆಂದ್ರೆ ನಮ್ದೇ ಆದಂತ ಒಂದು ಎಫರ್ಟ್ಸ್ ಹಾಕಿರ್ತೀವಿ. ಎಷ್ಟೋ ದಿನ ಎಷ್ಟೋ ತಿಂಗಳ ಮನೇಲಿ ಕೂತಿರ್ತೀವಿ, ಯಾರು ಕೇಳಿರಲ್ಲ ಬಾ ಈ ತರ ಇದೆ ಅಂತ. ಬಟ್ ಬಂದ್ರೆ 4-5 ಸಿನಿಮಾ ಬಂದಿರುತ್ತೆ, ಆಲ್ರೆಡಿ ಒಂದು ಮಾಡ್ತಿರ್ತೀವಿ. ಅವಾಗ ಬರುತ್ತೆ 4-5 ಸಿನಿಮಾ, ಇವ್ರ ಜೊತೆ ಅಂತ ಅವ್ರ ಜೊತೆ ಅಂತ. ಸುಷ್ಮಿತಾ ತುಂಬಾ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಹೌದೌದೌದು. ಮಾಡಿ ರಿಲೀಸೇ ಆಗದೆ ಇರೋದು ಎಷ್ಟೊಂದಿದೆ, ಅದಕ್ಕೆ ವೆಯ್ಟಿಂಗು ಆ ಥರದ್ದು ಇದೆ. ಜುಲೈ 31 ಜಾಲಿ ತಾರುಷ್ಗೆ, ಸುಷ್ಮಿತಾಗೆ, ಅಭಿಗೆ ಮತ್ತು ಕಂಪ್ಲೀಟ್ ನಿಮ್ಮ ಸಿನಿಮಾ ತಂಡಕ್ಕೆ ಒಂದಷ್ಟು ಹೊಸ ದಾರಿನ ಓಪನ್ ಮಾಡಿಕೊಡ್ಲಿ. ನಿಮ್ಮ ಸಿನಿಮಾನ ಎಲ್ಲರೂ ಥಿಯೇಟ್ರಲ್ಲೇ ಬಂದು ನೋಡಲಿ. ಯಾವುದೇ ಕಾರಣಕ್ಕೂ ಪೈರಸಿ ಕಾಪಿ ಬೇಡ ಅಂತ ಸುದ್ದಿ ಮನೆ ಕಡೆಯಿಂದ ಪ್ರತಿಯೊಂದು ಇಂಟರ್ವ್ಯೂ ಹೇಳ್ತೀವಿ ನಾವು. ತುಂಬ ಧೈರ್ಯವಾಗಿರಿ, ಸ್ಟ್ರಾಂಗ್ ಆಗಿರಿ, ನಗ್ನಾಗ್ತಾ ಇರಿ. ಮೇಲಾಗಿ ಪ್ರಾಜೆಕ್ಟ್ಗಳನ್ನು ಕೀಪ್ ಆನ್ ಡೂಯಿಂಗ್ ಮಾಡ್ತಾಯಿರಿ. ತಾರುಷ್, ತುಂಬ ಒಳ್ಳೆಯದಾಗುತ್ತೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಿನಿಮಾಗೆ ಒಳ್ಳೆಯದಾಗುತ್ತೆ. ಆ್ಯಂಡ್ ನೀವು ಯಾಕೆ ಯಾವಾಗಲೂ ನಾನು ನೋಡಿದಾಗೆಲ್ಲ ಯೆಲ್ಲೋ ಕಲರ್ ಟಿ ಶರ್ಟಲ್ಲೇ ಇರ್ತೀವಿ? ಎಲ್ಲೋ ಅಂದ್ರೆ ಎಷ್ಟೊಂದು ಇಷ್ಟ. ಗುರುವಾರ ನಾನು ರಾಯರ ಭಕ್ತ. ಸ್ಪೆಷಲಿ ಗುರುವಾರ ಅಂದರೆ ರಾಯರದ್ದು ಗಂಧ ಎಲ್ಲ ಹಚ್ತಾರಲ್ಲ, ಅದು ಎಲ್ಲೋ. ಸೊ ಗೊತ್ತಿಲ್ಲ, ಇವತ್ತು ಗುರುವಾರ. ಇವತ್ತು ಅಂತಲ್ಲ, ನಾನು ನೋಡಿದಾಗೆಲ್ಲ ಗುರುವಾರನೇ ಸಿಗ್ತೀರ. ಆಲ್ಮೋಸ್ಟ್ ಗುರುವಾರ ಸಂಜೆ ನೀ ನಂಗೆ ಸಿಕ್ಕಿದ್ದು ಅಲ್ಲ ನೋಡಿ, ಪುನಃ ಅಗೇನ್ ಸುಷ್ಮಿತಾ ಕನೆಕ್ಟೆಡ್ ವಿತ್ ಅಪ್ಪೂರ್ಣ. ಅದು ಅಪ್ಪೂರ್ಣನ ಸಿನಿಮಾನೇ ಅಲ್ವಾ? ಎಸ್, ಸೂಪರ್. ಜಾಲಿ ತುಂಬ ಒಳ್ಳೆ ಸಿನಿಮಾ ಆಗುತ್ತೆ. ಧೈರ್ಯವಾಗಿರಿ. ಸೋ ಸ್ವೀಟ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.